ಅಲ್ವಾ? ಇದು ತಲೆ, ಎದೆ ಭಾಗ. ಇದು ತಲೆ ಭಾಗ ಅಂದ್ರೆ ತಲೆ ಹಿಂಭಾಗ ಸರ್ವೇಕಲ್. ನೋಡಿ, ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತೀರಾ? ಇಲ್ಲಿ ಪ್ರೆಷರ್ ಕೊಡಿ, ಇಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. ಏನ್ ಸರ್ಕ್ಯುಲೇಷನ್ ಆಗುತ್ತೆ? ಪ್ರಾಣಶಕ್ತಿ. ಮತ್ತಿನ್ನೇನು ಸರ್ಕ್ಯುಲೇಷನ್ ಆಗುತ್ತೆ? ರಕ್ತ. ಯಾವಾಗ ಎನರ್ಜಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಅಲ್ಲಿರೋ ಆ ಒಂದು ಜೀವಕೋಶಗಳು ತನಿಗ್ ತಾನೇ ವಾಸಿ ಆಗ್ತವೆ ಅಲ್ವಾ? ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಏನು ಚಿಕ್ಕ ಪುಟ್ಟ ಕಾಯಿಲೆ ಮಾತ್ರ ವಾಸಿ ಆಗ್ಬೋದಾ, ಗಂಭೀರ ಕಾಯಿಲೆ ವಾಸಿ ಆಗಕ್ಕಾಗಲ್ವಾ? ಕಾಯಿಲೆ ಅಂದ್ರೆ ಕಾಯಿಲೆನೆ. ನನ್ನ ಪ್ರಕಾರ ಕಾಯಿಲೆಗೆ ಹೆಸರಿಲ್ಲ, ಚಿಕ್ಕದು ದೊಡ್ಡದು, ಲಾಂಗ್ ಟರ್ಮು, ಶಾರ್ಟ್ ಟರ್ಮು, ಅಕ್ಯೂಟ್, ಕ್ರಾನಿಕ್ ಇಲ್ಲ. ಯಾವುದೇ ಒಂದು ಅಂಗ ತನ್ನ ಕಾರ್ಯ ಸರಿಯಾಗಿ ಮಾಡದೇ ಇದ್ರೆ ಆವಾಗ ನಿಮ್ಗೆ ಆ ಒಂದು ಅಂಗನ ಸ್ಟ್ರೆಂಥನ್ ಮಾಡೋದೇ ಕಲರ್ ಥೆರಪಿ ಮತ್ತೆ ಅಕ್ಯುಪಂಚರ್, ಅಕ್ಯುಪ್ರೆಷರ್. ಇದನ್ನೇನು ನಾವೇನು ಬಸವ ಅಕಾಡೆಮಿನಿಂದ ಹುಟ್ಟಾಕಿಲ್ಲ. 2000-3000 ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಜಸ್ಟ್ ಕಲರ್ ಸ್ಕೆಚ್ ಪೆನ್ ಇಂದ ಹೇಗಪ್ಪ ವಾಸಿ ಆಗುತ್ತೆ, ಇಸ್ ಇಟ್ ಪಾಸಿಬಲ್ ಅಂತ. ಸೊ ಒಂದು ಇಂಪಾರ್ಟೆಂಟ್ ಲಾಜಿಕ್ಸ್ ತಿಳ್ಕೊಬೇಕಿಲ್ಲಿ. ಏನಪ್ಪ ಲಾಜಿಕ್ ಅಂತಂದ್ರೆ, ಎನರ್ಜಿ ಪಾತ್ವೇಸ್ ಅಂತ ಕರಿತೇವೆ ನಾವು. ನಮ್ಮ ದೇಹದಲ್ಲಿ ಶಕ್ತಿಯ ಅರಿವು ಹೇಗಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ನಮ್ಮ ಹಿರಿಯರು ಸುಮಾರು ಸಂಶೋಧನೆ ಮಾಡಿ ಒಂದು 4-5 ತರ ಎನರ್ಜಿ ಅರಿವನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಚಕ್ರ. ನಮ್ಮ ದೇಹದಲ್ಲಿ ಟೋಟಲ್ ಆಗಿ ಸಹಸ್ರಾರದಿಂದ ಮೂಲಾಧಾರ ಚಕ್ರ ಏನ್ ಹೇಳ್ತೀವಲ್ಲ, ಅದನ್ನ ರಿಫ್ಲೆಕ್ಸಾಲಜಿನಲ್ಲಿ ಮಾಡ್ತೀವಿ ನಾವು. ರಿಫ್ಲೆಕ್ಸ್ ಅಂದ್ರೆ ಏನು? ದೇಹದ ಯಾವುದೇ ಒಂದು ಭಾಗ ಇನ್ನೊಂದು ಭಾಗದಲ್ಲಿ ಕನೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದು ದೇಹದ ರಿಫ್ಲೆಕ್ಸ್. ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ, ಲಿವರು, ಇಂಟೆಸ್ಟೈನ್, ಇವೆರಡು ಲೆಗ್ಗು, ಇವೆರಡು ಕೈಗಳು. ಅದೇ ತರ ಕಿವಿನು ದೇಹದ ರಿಫ್ಲೆಕ್ಸ್. ಇದು ತಲೆ ಭಾಗ, ಇದು ಸ್ಪೈನಲ್ ಕಾರ್ಡು, ಇದು ಚೆಸ್ಟ್, ಎದೆ ಭಾಗ. ಕೆಳಗೆ ಹೋಗ್ತಾ 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 ಇದು ನಿಮ್ಗೆ ಲೋವರ್ ಅಬ್ಡಮೆನ್. ಸೊ ಕಿವಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ಫೇಸ್ ಆಗಿರ್ಬೋದು, ಅಂಗೈ ಆಗಿರ್ಬೋದು, ಎಲ್ಲದನ್ನ ದೇಹದ ಪ್ರತಿಬಿಂಬ ಅಂತ ತಗೋತೀವಿ ನಾವು. ಸೊ ದೇಹದ ಪ್ರತಿಬಿಂಬ ಏನನ್ನು ಸೂಚಿಸುತ್ತೆ ಅಂದ್ರೆ, ನನಗೆ ಸ್ವಿಚ್ ಬೋರ್ಡ್ಸ್ ಅಂತ ಕರಿತೀವಲ್ಲ. ಫಾರ್ ಎಕ್ಸಾಂಪಲ್, ನಾವ್ ಎಲ್ಲೋ ಲೈಟ್ ಹಾಕ್ತಿವಿ, ಇನ್ನೊಂದ್ ಕಡೆ ಬಲ್ಬ್. ಅಂದ್ರೆ ಯಾಕಾಗಿ? ಅಲ್ಲಿಂದ ಅಲ್ಲಿಗೆ ವೈರ್ ಕನೆಕ್ಷನ್ ಇರುತ್ತಲ್ವಾ. ಬಿಕಾಸ್ ಆಫ್ ದಟ್ ವೈರ್ ಕನೆಕ್ಷನ್ ನಾವು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಇಲ್ಲಿನೂ ನೀವು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ, ನಿಮಗೆ ಯಾರಿಗಾದ್ರೂ ಹೊಟ್ಟೆ ನೋವಿದೆ ಅಂತಂದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಯ್ತು? ಇಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿಂದ ಎನರ್ಜಿ ಚಾನಲ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಸ್ಟಮಕ್. ಇವಾಗ ಕರೆಂಟ್ ವೈರಲ್ಲಿ ನಿಮ್ಗೆ ಏನಾರ ಎಲೆಕ್ಟ್ರಿಸಿಟಿ ಕಾಣಿಸುತ್ತಾ? ಕಾಣಿಸಲ್ಲ ಅಲ್ವಾ? ಮುಟ್ಟಿದ್ರೆ ಶಾಕ್ ಹೊಡಿತೈತೆ. ಅದನ್ನ ನೋಡಕ್ ಆಗಲ್ಲ, ಅನುಭವಿಸ್ಬೋದು. ಅದೇ ತರ ಎನರ್ಜಿ ಪಾತ್ವೇಸು ಹಾಗೆ ನೋಡಕ್ ಆಗಲ್ಲ, ಬಟ್ ರಿಸಲ್ಟ್ ಅನುಭವಿಸ್ಬೋದು. ನಿಮ್ಮಲ್ಲಿ ಯಾರಿಗಾದ್ರೂ ಇವಾಗ ರೈಟ್ ನಾವು ಎಸಿಡಿಟಿ ಆಗ್ತಾ ಇದೆ, ಹೊಟ್ಟೆ ಉರಿ ಬರ್ತಾ ಇದೆ, ಜಸ್ಟ್ ಒಂದು ಯೆಲ್ಲೋ ಕಲರ್ ಹಾಕಿ, ನಿಮ್ಗೆ ಹೊಟ್ಟೆ ಉರಿ ಕಡಿಮೆ ಆಗುತ್ತೆ, ಎಸಿಡಿಟಿ ಕಡಿಮೆ ಆಗುತ್ತೆ. ಇಲ್ಲ ಸರ್ ನನಗೆ ಗ್ಯಾಸ್ಟ್ರಿಕ್ ಐತೆ ಅಂತೀರಾ, ಗ್ರೀನ್ ಕಲರ್ ಹಾಕಿ, ಜಸ್ಟ್ ಅದೇ ಜಾಗಕ್ಕೆ ಗ್ರೀನ್ ಕಲರ್ ಹಾಕಿ. ವಿದಿನ್ 10 ಮಿನಿಟ್ಸ್ ಒಳಗಡೆ ನಿಮಗೆ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ. ಏನಾಯ್ತು ಇಲ್ಲಿ? ನೀವು ದೇಹದ ಯಾವುದೇ ಒಂದು ಅಂಗನ ಅದರದ ಪ್ರತಿಬಿಂಬದಿಂದ ಕಂಟ್ರೋಲ್ ಮಾಡ್ಬೋದು. ಇವಾಗ ಮನೇಲಿ 10 ಲೈಟ್ಸ್ ಇರ್ತವೆ, ಒಂದು ಸ್ವಿಚ್ ಬೋರ್ಡ್ ಇಂದ ಕಂಟ್ರೋಲ್ ಮಾಡ್ತೀರಾ. ಅದೇ ತರ ದೇಹದಲ್ಲಿ ಬೇರೆ ಬೇರೆ ಆರ್ಗನ್ಸ್ ಇರ್ತವೆ, ಬೇರೆ ಬೇರೆ ಅಂಗಗಳು, ಬೇರೆ ಬೇರೆ ಟಿಶ್ಯೂಸ್, ಬ್ಲಡ್, ಬೋನ್ಸ್, ನರಗಳು, ಅದೆಲ್ಲದನ್ನ ನಾವು ಈ ಅಂಗೈ ಅಕ್ಯುಪ್ರೆಷರ್, ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಈ ರಿಫ್ಲೆಕ್ಸಾಲಜಿನಲ್ಲಿ ಚೈನೀಸ್ ಮೆಥಡ್ ಇದೆ, ಕೊರಿಯನ್ ಮೆಥಡ್ ಇದೆ, ಜಪಾನ್ ಮೆಥಡ್ ಇದೆ, ಇಂಡಿಯನ್ ಆಯುರ್ವೇದಿಕ್ ಮೆಥಡ್ ಇದೆ. ಸೊ ಫೈನಲಿ ಎವ್ರಿ ಒನ್ ಟೆಲ್ಸ್, ನಿಮ್ಮ ದೇಹದ ಪ್ರತಿಬಿಂಬ ನಿಮ್ಮ ಅಂಗೈ. ಇದನ್ನ ಆಯುರ್ವೇದ, ಇವನ್ ಯೋಗನೂ ಹೇಳಿದೆ. ಹೇಗೆ? ನಿಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ. ಅದರಲ್ಲಿ 40,000 ನಾಡಿಗಳು ಪಾದದಲ್ಲಿ ಕೊನೆ ಆಗುತ್ತೆ, 20,000 ನಾಡಿಗಳು ಅಂಗೈ ಅಲ್ಲಿ ಕೊನೆ ಆಗುತ್ತೆ, ಇನ್ನು 12,000 ನಾಡಿಗಳು ಕಿವಿನಲ್ಲಿ ಕೊನೆ ಆಗುತ್ತೆ. ಇದು ಲಿಟ್ರೇಚರ್, ನಮ್ಮ ಹಿರಿಯರು ಬರ್ದಿಟ್ಟೆ ಹೋಗಿರೋದು. ನಾಡಿಗಳು ಎಲ್ಲಿದೆ ತೋರ್ಸು, ಚಕ್ರಗಳು ಎಲ್ಲಿದೆ ತೋರ್ಸು, ನೋಡಕ್ಕಾಗತ್ತಾ? ಇಲ್ಲ. ಬಟ್ ಅದನ್ನ ಅನುಭವಿಸ್ಬೋದು. ನಿಮ್ಗೆ ಯಾವುದೇ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದ್ರೆ ಅದರಿಂದ ಏನ್ ಕಾಯಿಲೆ ಆಗಿರುತ್ತೋ ಆ ಚಕ್ರನ ಟ್ರೀಟ್ ಮಾಡೋದ್ರಿಂದ, ಅದು ಕಲರಿಂದ ಆದ್ರೂ ಮಾಡ್ಬೋದು, ಮ್ಯಾಗ್ನೆಟ್ಸ್ ಇದಾದ್ರೂ ಮಾಡ್ಬೋದು, ಇಲ್ಲ ಎಲೆಕ್ಟ್ರಿಕಲ್ ಇಂಪಲ್ಸ್ ಕೊಡ್ತಾರೆ ಅದರಿಂದ ಆದ್ರೂ ಮಾಡ್ಬೋದು, ಕಲರ್ಸ್ ಇಂದ ಮಾಡ್ಬೋದು, ಅಕ್ಯುಪಂಚರ್ ನೀಡಲಿಂದ ಮಾಡ್ಬೋದು, ಇಲ್ಲ ಸುಮ್ಮನೆ ಒತ್ಬಿಟ್ಟು ಮಾಡ್ಬೋದು. ಎಲ್ಲವುದು ವರ್ಕ್ ಆಗುತ್ತೆ. ಒಂದು ಟ್ರಿಗರ್ ಅಷ್ಟೇ.
ಇವಾಗ ಸ್ವಿಚ್ ಹಾಕ್ಬೇಕಂದ್ರೆ ಇನ್ನ ಕೈಯಿಂದನೂ ಹಾಕ್ತಿವಿ, ಆ ಕಟ್ಟಿಗೆಯಿಂದನೂ ಹಾಕ್ತಿವಿ. ಯಾವ ತರ ಆದ್ರೂ ಸ್ವಿಚ್ ಹಾಕ್ಬೋದಲ್ಲ. ನಾ ಹುಡುಗ ಇದ್ದ ಕಾಲಿಂದ ಹಾಕ್ತಿದ್ದೆ, ನನ್ ಕಾಲ್ ಎಷ್ಟ್ ಮೇಲೆ ಹೋಗ್ತೈತೆ ಅಂತೇಳಿ ಕಾಲಿಂದ ಹಾಕ್ತಿದ್ದೆ. ನೀವು ಕೈಯಿಂದ ಹಾಕಿದ್ರೋ, ಕಾಲಿಂದ ಹಾಕಿದ್ರೋ, ಕಟ್ಟಿಗೆಯಿಂದ ಹಾಕಿದ್ರೋ, ಕೆಬ್ಬಣದಿಂದ ಹಾಕಿದ್ರೆ ಅಂತಲ್ಲ, ಸ್ವಿಚ್ ಆನ್ ಮಾಡಿದೀರಾ. ಅದೇ ತರ ನೀವು ಇಲ್ಲಿ ಲಿವರ್ನ ಆಕ್ಟಿವೇಟ್ ಮಾಡ್ಬೇಕು. ಇದು ಲಿವರ್ ರಿಫ್ಲೆಕ್ಸ್. ನಿಮ್ಗೆ ಏನಾದ್ರು ಫ್ಯಾಟಿ ಲಿವರ್ ಆಗಿದೆ ಅನ್ಕೊಳ್ಳಿ, ಇಲ್ಲ ಕೊಲೆಸ್ಟ್ರಾಲ್ ಇದೆ ಅನ್ಕೊಳ್ಳಿ, ನೀವಿಲ್ಲಿ ಸ್ಕೈ ಬ್ಲೂ ಹಾಕಿದ್ರು ವರ್ಕ್ ಆಗುತ್ತೆ, ಪ್ರೆಸ್ ಮಾಡಿದ್ರು ವರ್ಕ್ ಆಗುತ್ತೆ. ಇಲ್ಲ ಸರ್ ನನ್ನ ಹತ್ರ ಸೌತ್ ಪೋಲ್ ನಾರ್ತ್ ಪೋಲ್ ಮ್ಯಾಗ್ನೆಟ್ಸ್ ಇದೆ, ಅದು ಹಾಕಿದ್ರು ವರ್ಕ್ ಆಗುತ್ತೆ. ಇಲ್ಲ ಸರ್ ನನ್ನ ಹತ್ರ ಅಕ್ಯುಪಂಚರ್ ನೀಡಲ್ಸ್ ಇದೆ, ಅದು ಹಾಕಿದ್ರು ವರ್ಕ್ ಆಗುತ್ತೆ. ಇದರ ಉದ್ದೇಶ ನೀವು ಆ ಒಂದು ಎನರ್ಜಿ ಪಾಯಿಂಟ್ ಅನ್ನ ಟ್ರಿಗರ್ ಮಾಡೋದು. ಪ್ರೆಸ್ ಮಾಡಿ ಅಷ್ಟೇ. ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಸರ್, ಮಾಡಿ ನೋಡು. ನಿಮ್ಗೆ ಲಿವರ್ ಕೋಲ್ಡ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಆದ್ರೂ ಸುಮ್ಮನೆ ಪ್ರೆಸ್ ಮಾಡ್ತೀರಾ, ಮಾಡಿ ನೋಡಿ. 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನಕ್ಕೆ ತಲೆನೋವು ಬರುತ್ತೆ, ಪಿತ್ತ ನೆತ್ತಿಗೇರಿ. ಯಾಕಂದ್ರೆ ಪಿತ್ತ ಜನಕಾಂಗದ ರಿಫ್ಲೆಕ್ಸ್ ಇದು. ಪ್ರತಿ ಒಂದಕ್ಕೂ ಅನುಭವದಿಂದ ಎಕ್ಸ್ಪೀರಿಯನ್ಸ್ ಮಾಡೋದು ಪುರಾತನ ವೈದ್ಯಶಾಸ್ತ್ರ. ನಾವ್ ಹೇಳ್ತೀವಿ, ಯೋಗದಲ್ಲಿನೂ ಹೇಳ್ತೀವಲ್ವಾ, ಇದು ಸಹಸ್ರಾರ, ಇದು ವಿಶುದ್ಧ, ಇದು ಆಜ್ಞಾ, ಇದು ವಿಶುದ್ಧ. ಯಾರು ನೋಡಿದ್ರ ವಿಶುದ್ಧ ಚಕ್ರನ? ಯೋಗಿಗಳು ಅದನ್ನ ಅನುಭವಿಸ್ಬೋದು ಯೋಗ ಮಾಡಿಬಿಟ್ಟು. ಅದೇ ತರ ನಾವು ಇಲ್ಲಿ ಬಸವ ಆಕ್ಯೂ ಅಕಾಡೆಮಿನಲ್ಲಿ ಹೇಳ್ಕೊಡ್ತಕ್ಕಂತ ಎಲ್ಲಾ ಪುರಾತನ ವೈದ್ಯ ಪದ್ಧತಿಗಳು ಇವತ್ತು ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಅವರ ಅನುಭವಕ್ಕೆ ಬಂದಿದೆ. ಕ್ಲಿನಿಕಲ್ಲಿ ದಿನ 100 ಜನ ಬರ್ತಿದ್ದಾರೆ. ಸರ್ ನನಗೆ ಇವತ್ತು ಒಬ್ಬ ಅಜ್ಜ ಬಂದಿದೆ 70+, ಶೋಲ್ಡರ್ ಪ್ಲೇನ್ ಇತ್ತು ಸರ್, ಇಲ್ಲಿ ನಿಮ್ಗೆ ಕಲರ್ ಹಾಕಿದ್ಮೇಲೆ ಕಡಿಮೆ ಆಯ್ತು, ಏನೋ ವರ್ಕ್ ಆಗ್ತಿದೆ ಅಂತ, ನನಗೆ ಶುಗರ್ ಇತ್ತು ಅದಕ್ಕೆ ತೋರ್ಸೋಣ ಅಂತ ಬಂದೆ. ಜನ ನಮ್ಮ ವಿಡಿಯೋಸ್ ನೋಡ್ಬಿಟ್ಟೆ ವಾಸಿ ಆಗ್ತಿದ್ದಾರೆ, ನಮ್ಮ ಹತ್ರ ಬರೋ ಅವಶ್ಯಕತೆನೂ ಇಲ್ಲ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನೂ ಅನುಮಾನ ಇದ್ರೆ, ಕಲರ್ ಹೆಂಗ್ ವರ್ಕ್ ಆಗುತ್ತೆ, ಆಕ್ಯುಪ್ರೆಷರ್ ಹೆಂಗ್ ವರ್ಕ್ ಆಗುತ್ತೆ, ನೀವೇನು ಮಾಡೋದು ಬೇಡ. ನಮ್ಮ ಯೂಟ್ಯೂಬ್ ಅಲ್ಲಿ ಹತ್ತತ್ರ 2,000 ವಿಡಿಯೋಗಳಿದೆ. ನಿಮಗೆ ಯಾವ್ದಾದ್ರು ಒಂದು ಸಿಂಪ್ಟಮ್ ಇದ್ರೆ, ತಲೆನೋವು ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅದಕ್ಕೆ ನಾವು ಕಲರ್ ಥೆರಪಿ ಕೊಟ್ಟಿದೀವಿ, ಆಕ್ಯುಪ್ರೆಷರ್ ಕೊಟ್ಟಿದೀವಿ. ಟ್ರೈ ಮಾಡಿ ನೋಡಿ. ರಿಸಲ್ಟ್ ಬಂತಾ ನಿಮ್ ಪಕ್ಕದವ್ರಿಗೂ ಹೇಳಿ, ಯಾಕಪ್ಪ ಸುಮ್ನೆ ಮಾತ್ರೆ ತಿಂತೀಯಾ, ಯಾಕೆ ಸುಮ್ನೆ ನರಳ್ತಾ ಇದೀಯಾ, ಒಂದ್ ಸ್ವಲ್ಪ ಕಲರ್ ಹಾಕೋ, ಇಲ್ಲಾಂದ್ರೆ ಒಂದ್ ಪ್ರೆಷರ್ ಮಾಡ್ಕೋ, ರಿಸಲ್ಟ್ ಬರ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಫಾರ್ ಎಕ್ಸಾಂಪಲ್, ಯಾರ ಕವಿತಾ ಅವ್ರು ಹಿಪ್ ಜಾಯಿಂಟ್ ಪೇನ್ ಅಂತ ಕೇಳ್ತಾ ಇದ್ದಾರೆ. ನೀವು ಯಾರಾದ್ರೂ ಮಟನ್ ಕಟ್ ಮಾಡಿಲ್ವಾ? ಕನ್ನಡದಲ್ಲಿ ಅದನ್ನ ಚಪ್ಪೆ ಅಂತಾರೆ. ಇಷ್ಟಾಗ್ಲ ಇರುತ್ತೆ ಆ ಬೋನ್, ಇಷ್ಟಾಗ್ಲ ಇರುತ್ತೆ. ಅದು ಎಲ್ಲಿವರೆಗೂ ಮಾಯಿಶ್ಚರ್ ಆಗಿರುತ್ತೆ, ತೇವಾಂಶವಾಗಿರುತ್ತೋ ಅಲ್ಲಿವರೆಗೂ ನಿಮ್ಗೆ ಚಪ್ಪೆ ನೋವು ಬರಲ್ಲ, ಹಿಪ್ ಜಾಯಿಂಟ್ ಪೇನ್ ಬರಲ್ಲ. ಆ ಒಂದು ಚಪ್ಪೆನಲ್ಲಿ ನೀರಿನಾಂಶ, ದ್ರವಾಂಶ ಕಡಿಮೆ ಆದಾಗ ಮಾತ್ರ ನಿಮ್ಗೆ ಆ ಚಪ್ಪೆ ನೋವು ಬರೋದು. ಹಿಪ್ ಜಾಯಿಂಟ್ ಪೇನ್, ನಡುವಿನ ಕೆಳಗಡೆ ಚಪ್ಪೆ ಅಂತಾರೆ ಕನ್ನಡದಲ್ಲಿ. ಏನ್ ಮಾಡ್ಬೋದು ಅದಕ್ಕೆ? ವೆರಿ ಸಿಂಪಲ್. ನೋಡಿ, ದಿಸ್ ಈಸ್ ದ ಹಿಪ್ ಜಾಯಿಂಟ್ ಪೇನ್. ಈ ಲಿವರ್ ಪಕ್ಕದಲ್ಲಿ ಇಲ್ಲಿ ಯೆಲ್ಲೋ ಕಲರ್ ಹಾಕಿ, ಮತ್ತೆ ಬೋನ್ ಮ್ಯಾರೋ ಜಾಯಿಂಟ್ ಬಂದ್ಬಿಟ್ಟು 2 ಉಂಗುರ ಬೆರಳು ಮಧ್ಯದ ಜಾಯಿಂಟಿಗೆ ಫಸ್ಟ್ ಯೆಲ್ಲೋ ಕಲರ್ ಅಲ್ಲಿ ಒಂದು ಲೈನ್ ಹೇಳಿರಿ. ಅದ್ರ ಮೇಲ್ಗಡೆ ಸ್ಕೈ ಬ್ಲೂ, ನೀಲಿ ಬಣ್ಣ, ಅರಿಶಿಣ ನೀಲಿ, ಹಳದಿ ನೀಲಿ, 2 ಲೈನ್ ಈ ಗೆರೆ ಮೇಲೆ. ವಿದಿನ್ 1 ವೀಕ್ ಒಳಗಡೆ ನಿಮ್ಗೆ ಎಷ್ಟೇ ಹಳೆ ಹಿಪ್ ಜಾಯಿಂಟ್ ಪೇನ್ ಇದ್ರೆ, ಚಪ್ಪೆ ನೋವಿದ್ರೆ ಅದು ಕ್ಲಿಯರ್ ಆಗುತ್ತೆ. ಅದೇ ತರ ಟೇಲ್ ಬೋನ್ ಪೇನ್ ಯಾಕಾಗತ್ತೆ? ಆ ಬೋನ್ ಕ್ರ್ಯಾಕ್ ಆಗಿರುತ್ತೆ. ತುಂಬಾ ಜನ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಎಕ್ಸ್ರೇ ತೆಗೆದು ಹೇಳ್ತಾರೆ ಟೇಲ್ ಬೋನ್ ಕ್ರ್ಯಾಕ್ ಆಗಿದೆ ಅಂತ. ಸೊ ಯಾಕಾಗಿ ಅಂದ್ರೆ ಆ ಒಂದು ಟೇಲ್ ಬೋನ್, ಈ ಎಂಡ್ ಆಫ್ ದಿ ಸ್ಪೈನಲ್ ಕಾರ್ಡ್ ನ ಕಂಟ್ರೋಲ್ ಮಾಡೋದು ಕಿಡ್ನಿ ಮೆರಿಡಿಯನ್. ಸೊ ಕಿಡ್ನಿನಲ್ಲಿ ಹೀಟ್ ಆದ್ರೆ, ಇಲ್ಲ ಕೋಲ್ಡ್ನೆಸ್ ಹೆಚ್ಚಾದ್ರೆ, ಹೀಟ್ ಕಡಿಮೆ ಆದ್ರೆ ನಿಮ್ಗೆ ಟೇಲ್ ಬೋನ್ ಪೇನ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀರಾ? ಸೊ ಕಿಡ್ನಿ ಮೆರಿಡಿಯನ್ ನ ವಾರ್ಮ್ ಮಾಡಬೇಕು. ಹೇಗ್ ಮಾಡೋದು? ಬಲಗೈ ತೋರು ಬೆರಳು ಕಫ ಜಾಯಿಂಟ್, ಇದು ವಾತ ಪಿತ್ತ ಕಫ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಅದೇ ತರ ಇದು ದೇಹದ ಮುಂಭಾಗ ಆದ್ರೆ ದೇಹದ ಹಿಂಭಾಗ, ಇದು ಕತ್ತು ತೊರಾಸಿಕ್, ಇದು ನೊಡಬೆನ್ನು, ಇದು ಕೆಳಬೆನ್ನು. ಸೊ ತುಂಬಾ ಜನಕ್ಕೆ ಸೊಂಟ ನೋವಿದ್ರೆ ಬ್ಲ್ಯಾಕ್ ಯೆಲ್ಲೋ ಕಲರ್ ಹಾಕಿದ್ರೆ ಸೊಂಟ ನೋವು ಕಮ್ಮಿ ಆಗಿರುತ್ತೆ, ಅನುಭವಕ್ಕೆ ಬಂದಿರುತ್ತೆ. ಟೇಲ್ ಬೋನ್ ಅಂದ್ರೆ ಕೆಳಗೆ ಬನ್ನಿ, ಈ ಭಾಗ ಇಲ್ಲಿ. ನೀವೇನ್ ಮಾಡ್ತೀರಾ? ಫಸ್ಟ್ 2 days ಬ್ಲ್ಯಾಕ್ ಕಲರ್ ಹಾಕಿ, ಅಲ್ಲಿ ಸೆಲ್ಸ್ ಏನಾದ್ರು ಇನ್ಫ್ಲಮೇಷನ್ ಇದ್ರೆ ಕ್ಲಿಯರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ 2 days 3 days ಯೆಲ್ಲೋ ಕಲರ್ ಹಾಕಿ, ನಿಮ್ಗೆ ಮೋರ್ ದನ್ 50-60% ವಾಸಿ ಆಗ್ಬಿಡುತ್ತೆ. ಇಲ್ಲ ಇನ್ನೂ ಇದೆ ಅಂದ್ರೆ ಮತ್ತೆ 2 ದಿನ ಬ್ಲ್ಯಾಕ್ ಹಾಕಿ, ಮತ್ತೆ 2 ದಿನ ಯೆಲ್ಲೋ ಹಾಕಿ. ತುಂಬಾ ಜನಕ್ಕೆ ಟೇಲ್ ಬೋನ್ ಪೇನ್ಗೆ ಸೊಲ್ಯೂಷನ್ ಸಿಕ್ಕಿರಲ್ಲ. ಎಲ್ಲಾ ಡಾಕ್ಟ್ರು, ಎಲ್ಲಾ ಆರ್ಥೋಪೆಡಿಕ್ ಹೋಗಿ ಅವರು ಸ್ವಲ್ಪ ಹಾರ್ಡ್ ಸರ್ಫೇಸ್ ಮೇಲೆ ಕೂತ್ಕೋಬೇಕಂದ್ರೆ ತುಂಬಾ ಕಷ್ಟ ಪಡ್ತಿರ್ತಾರೆ. ಒಂದು ದಿಂಬು ಬರುತ್ತೆ,
ರೌಂಡ್ ಆಗಿ ಕೆಳಗಡೆ ತೂತಿರುತ್ತೆ ಅಲ್ಲಿ ಟೇಲ್ ಬೋನ್ ಟಚ್ ಆಗದಂಗೆ, ಅದನ್ನ ಇಟ್ಕೊಂಡು ಓಡಾಡ್ತಿರ್ತೀರ. ಟ್ರೈ ಮಾಡಿ. ನಾನು ಹೇಳೋದು ₹1 ಖರ್ಚಿಲ್ಲ. ನಿಮ್ಮ ಖರ್ಚೇನು? ₹150 ಕೊಟ್ಟರೆ ಸ್ಕೆಚ್ ಪೆನ್ ಬರುತ್ತೆ. ನೆಕ್ಸ್ಟ್ ಏನು, ನಿಮ್ಮ ಮನೇಲಿ ಡೈಲಿ ಹಾಕೊಂಡ್ಬಿಟ್ಟು 4-5 ಗಂಟೆ ಬಿಟ್ಟು ಅಳಿಸ್ಕೋಬೇಕು. ಸೈಡ್ ಎಫೆಕ್ಟು ಇಲ್ಲ. ನೀವು ಎಲ್ಲೋ ಹಾಕೋದ್ರಿಂದ ಅಲ್ಲಿ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ. ಹಬ್ಬ ಅಂದ್ರೆ ಏನಾಗ್ಬೋದು, 4-5 ದಿವಸ ಹಾಕಿದ್ರೆ ಸ್ವಲ್ಪ ಯೂರಿನ್ ಎಲ್ಲೋ ಬರ್ಬೋದು ಅಷ್ಟೇ, ಅದು ಬಿಟ್ಟು ಏನೂ ಆಗಲ್ಲ. ಸೊ ಹಾಗಾಗಿ ನೀವು ಈ ಒಂದು ಕಲರ್ಸ್ ಇಂದ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳು, 5 ಶಕ್ತಿಗಳು, 5 ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು, ಅದನ್ನ ವ್ಯತ್ಯಾಸ ಮಾಡ್ತಾ ಹೋಗ್ತೀರಾ. ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಏನು ಚಿಕ್ಕ ಪುಟ್ಟ ಕಾಯಿಲೆ ಮಾತ್ರ ವಾಸಿ ಆಗ್ಬೋದಾ, ಗಂಭೀರ ಕಾಯಿಲೆ ವಾಸಿ ಆಗಕ್ಕಾಗಲ್ವಾ? ಕಾಯಿಲೆ ಅಂದ್ರೆ ಕಾಯಿಲೆನೆ. ನನ್ನ ಪ್ರಕಾರ ಕಾಯಿಲೆಗೆ ಹೆಸರಿಲ್ಲ, ಚಿಕ್ಕದು ದೊಡ್ಡದು, ಲಾಂಗ್ ಟರ್ಮು, ಶಾರ್ಟ್ ಟರ್ಮು, ಅಕ್ಯೂಟ್, ಕ್ರಾನಿಕ್ ಇಲ್ಲ. ಯಾವುದೇ ಒಂದು ಅಂಗ ತನ್ನ ಕಾರ್ಯ ಸರಿಯಾಗಿ ಮಾಡದೇ ಇದ್ರೆ ಆವಾಗ ನಿಮ್ಗೆ ಆ ಒಂದು ಅಂಗನ ಸ್ಟ್ರೆಂಥನ್ ಮಾಡೋದೇ ಕಲರ್ ಥೆರಪಿ ಮತ್ತೆ ಅಕ್ಯುಪಂಚರ್, ಅಕ್ಯುಪ್ರೆಷರ್. ಅದು ಚಿಕ್ಕದಾದ್ರೂ ವಾಸಿ ಆಗುತ್ತೆ, ದೊಡ್ಡದಾದ್ರೂ ವಾಸಿ ಆಗುತ್ತೆ, ತುಂಬಾ ದಿವಸದಿಂದ ಇದ್ರೂ ವಾಸಿ ಆಗುತ್ತೆ. ಸರ್ವೈಕಲ್ ಸ್ಪಾಂಡಿಲಿಸಿಸ್ ಅಂತ ಕರೀತಾರೆ, ಕತ್ತು ತಿರ್ಸಕ್ ಬರಲ್ಲ ಅಲ್ವಾ. ನಮ್ಮ ಅಕಾಡೆಮಿ ಅಲ್ಲಿ ಪ್ಲಸ್ ನಮ್ಮ ಸ್ಟೂಡೆಂಟ್ಸ್ ಹತ್ರ ಸರ್ವೈಕಲ್ ಸ್ಪಾಂಡಿಲಿಸಿಸ್ ವಾಸಿ ಆಗಿರೋರು ಸಾವಿರಾರು ಜನ ಇದ್ದಾರೆ. ಏನ್ ಮಾಡ್ಬೇಕು? ದಿಸ್ ಇಸ್ ದ ಸರ್ವೈಕಲ್ ರಿಫ್ಲೆಕ್ಸ್ ಅಲ್ವಾ. ಇದು ತಲೆ ಎದೆ ಭಾಗ, ಇದು ತಲೆ ಭಾಗ ಅಂದ್ರೆ ತಲೆ ಹಿಂಭಾಗ ಸರ್ವೈಕಲ್. ನೋಡಿ, ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತೀರಾ? ಇಲ್ಲಿ ಪ್ರೆಷರ್ ಕೊಡಿ, ಇಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. ಏನ್ ಸರ್ಕ್ಯುಲೇಷನ್ ಆಗುತ್ತೆ? ಪ್ರಾಣಶಕ್ತಿ. ಮತ್ತಿನ್ನೇನು ಸರ್ಕ್ಯುಲೇಷನ್ ಆಗುತ್ತೆ? ರಕ್ತ. ಯಾವಾಗ ಎನರ್ಜಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಅಲ್ಲಿರೋ ಆ ಒಂದು ಜೀವಕೋಶಗಳು ತನಗ್ ತಾನೇ ವಾಸಿ ಆಗ್ತವೆ ಅಲ್ವಾ. ನಿಮ್ಮ ದೇಹಕ್ಕೆ ಕೇಳ್ಕೊಳೋದೇನಪ್ಪ ಅಂದ್ರೆ, ಒಳ್ಳೆ ಆಹಾರ, ಒಳ್ಳೆ ಶಕ್ತಿ ಕೊಟ್ರೆ ನನಗೆ ನಾನೇ ರೆಡಿ ಆಗ್ತೀನಿ. ಇದು ನಾನು ಹೇಳ್ತಿರೋದಲ್ಲ, ದೇವರ ಸೃಷ್ಟಿನೇ ಹಂಗಿದೆ, ಎಲ್ಲ ಸೇರಿ. ಸೊ ನಿಮಗೆ ನೀವೇ ವಾಸಿಯಾಗತಕ್ಕಂಥ ಶಕ್ತಿ ನಿಮ್ಮ ದೇಹದಲ್ಲಿದೆ. ನೀವೇನ್ ಮಾಡ್ತೀರಾ? ಸುಮ್ಮನೆ ಟ್ರಿಗರ್ ಅಷ್ಟೇ, ಒಂದು ಚಿಕ್ಕದು ಹಿಂಗ ಟಚ್ ಮಾಡ್ಬೇಕಷ್ಟೆ. ಹೆಂಗ್ ಮಾಡೋದು? ಇಲ್ಲಿಂದ ಇಲ್ಲಿ ತನಕ. ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಮಸಾಜ್ ಮಾಡಿ. ಯಾವ ಥರ? ಈ ಥರ ಮಸಾಜ್ ಮಾಡಿ. ಮಸಾಜ್ ಮಾಡಿಬಿಟ್ಟು ಒಂದು ವೈಟ್ ಮೆಡಿಕಲ್ ಟೇಪ್ ತಗೊಂಡು ಇಲ್ಲಿಂದ ಇಲ್ಲಿ ತನಕ, ಮೆಂತೆ ಕಾಳು ಇರ್ತೈತಲ್ವಾ, ಅದನ್ನ ಇಲ್ಲಿಂದ ಇಲ್ಲಿಗೆ ಒಂದು ಜೋಡಿಸಿ, ಒಂದು 8-10 ಟೇಪ್ ಹಾಕಿ, ಹಿಂಗೊಂದು ಹಾಕಿ, ಒಂದು ಅಡ್ಡ ಒಂದು ಹಾಕಿ ಮಲ್ಕೊಂಬಿಡಿ. ಬೆಳಿಗ್ಗೆ ಹೇಳೋದ್ರೊಳಗಡೆ ಕತ್ತು ಬೆಟರ್ ಇರುತ್ತೆ. ಸ್ವಲ್ಪ ಬೆಟರ್ ಆಯ್ತಾ? ಇದನ್ನ ಒಂದು 3 ವಾರ ಮಾಡಿ, ಕಳ್ಕೊಳೋದೇನಿದೆ? ಸೂಪರ್ ಅಲ್ವಾ? ಇಲ್ಲೇನು ಸೈಡ್ ಎಫೆಕ್ಟ್ ಏನಿಲ್ಲ. ಸೊ ಈ ಒಂದು ಇದಕ್ಕೆ ಮಾಡ್ಬೋದು. ಇಲ್ಲ ಸರ್, ನನಗೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ವಾಸಿ ಆಗಬೇಕು. ಓಕೆಪ್ಪ, ತುಂಬಾ ನೋವಿದೆನಾ, ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗ್ಬೇಕಾ? ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ವಿತಿನ್ 10 ಮಿನಿಟ್ಸ್ಗೆ ನೋವು ಕಮ್ಮಿ ಆಗುತ್ತೆ. ಈ ತರ ಇದನ್ನ ಸಿಸ್ಟಮೆಟಿಕ್ ಆಗಿ ಮಾಡೋದು, ಏನೋ ರ್ಯಾಂಡಮ್ ಅಂತ ಏನಿಲ್ಲ. ಇಲ್ಲಿ ಯಾವುದೋ ಒಂದು ಕಲರ್ ಹಾಕಿದ್ವಿ, ಏನೋ ಒಂದು ವೈರಸ್ ಆಯ್ತು, ಏನೋ ಒಂದು ವಾಸಿ ಆಯ್ತು, ಇಲ್ಲ. ವಿ ಆರ್ ಕ್ಯೂರಿಂಗ್ ವಿತ್ 5 ಎನರ್ಜೀಸ್. ಯಾರ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಏನ್ ಮಾಡಬೇಕು? ಎಲ್ಲಾ ಇನ್ಫೆಕ್ಷನ್ ನ ಕಳೆ ಶಕ್ತಿ ಇರೋದು ಯಾವುದಕ್ಕೆ ಅಂದ್ರೆ ಬ್ಲ್ಯಾಕ್. ನಿಮ್ಗೆ ಎಲ್ಲಿ ಆಗಿದೆ ವೈರಲ್ ಇನ್ಫೆಕ್ಷನ್? ಓಕೆ, ಡಾಕ್ಟರ್ ಹೇಳ್ತಾರೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಅದೇ ಕಫ ಬರ್ತಾ ಇದೆ. ಲಂಗ್ಸ್ಗೆ ಲಂಗ್ ರಿಫ್ಲೆಕ್ಸ್ ಜಾಗಕ್ಕೆ ಈ ತರ ಬ್ಲ್ಯಾಕ್ ಹಾಕಿ. ಸೊ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆನಾ, ಥ್ರೋಟ್ ರಿಫ್ಲೆಕ್ಸ್ ಬ್ಲ್ಯಾಕ್ ಹಾಕಿ. ಇದು ಥ್ರೋಟ್, ಇದು ತಲೆ ಭಾಗ ಅಂದ್ರೆ ಥ್ರೋಟ್. ಇಲ್ಲ ಸರ್, ಸ್ಕಿನ್ ಅಲ್ಲಿ ಇಲ್ಲೆಲ್ಲ ಉಳುಕಡ್ಡಿ ಆಗ್ಬಿಟ್ಟಿದೆ, ಎಲ್ಲಿ ಉಳುಕಡ್ಡಿ ಆಗಿರುತ್ತಲ್ಲ ಅದ್ರ ಸುತ್ತ ಹಾಕಿ ಹಿಂಗೆ, ಈ ತರ. ನೀವು ಯಾವ ಜಾಗದಲ್ಲಿ ಇನ್ಫೆಕ್ಷನ್ ಆಗಿರುತ್ತೋ ಅದ್ರ ಸುತ್ತ ನೀವು ಬ್ಲ್ಯಾಕ್ ಆಗ್ಬೋದು. ಇಲ್ಲ ಇನ್ನ ಕೆಲವ್ರು ಹೇಳ್ತಾರ, ಇಲ್ಲ ಸರ್ ನೀವ್ ತೋರಿಸ್ದಂಗೆ ಇಷ್ಟ ಆಗ್ಲಿಲ್ಲ ಸರ್, ಇಷ್ಟ ಆಗ್ಲೈತೆ. ಏನ್ ಮಾಡೋದು? ಅವಾಗ ಜಾಗಕ್ಕೆ ಹಾಕೋದು ಬೇಡ, ಅದ್ರ ರಿಫ್ಲೆಕ್ಸಿಗೆ ಹಾಕಿ. ಫಾರ್ ಎಕ್ಸಾಂಪಲ್, ತುಂಬಾ ಜನಕ್ಕೆ ತೊಡೆ ಸಂದು ತುಂಬಾ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ. ಸೊ ತೊಡೆ ಸಂದ್ರೆ ಯಾವುದು? ಇದು ಇದು ಬಲಗಾಲು, ಇದು ಎಡಗಾಲು ಅಲ್ವಾ, ಬಲಗಾಲು ಎಡಗಾಲು. ತೊಡೆ ಸಂದಲ್ಲಿ ಇಲ್ಲಿ ಇನ್ಫೆಕ್ಷನ್ ಆಗಿದೆನಾ, ಇಲ್ಲಿ ಬ್ಲ್ಯಾಕ್ ಹಾಕಿ. ಇಲ್ಲಿ ಬ್ಲ್ಯಾಕ್ ಹಾಕಿದ್ರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ಆಗುತ್ತೆ? ತೊಡೆ ಸಂದಿಗೆ. ಇಲ್ಲ ಸರ್ ಯೂರಿನ್ ಇನ್ಫೆಕ್ಷನ್ ಆಯ್ತಾ, ಸೊ ಇದು ದೇಹದ, ಇದು ಯೂರಿನರಿ ಬ್ಲಾಡರ್ ರಿಫ್ಲೆಕ್ಸ್, ಇಲ್ಲಿ ಬ್ಲ್ಯಾಕ್ ಹಾಕಿ. ನೀವು ದೇಹದ ಯಾವ ಜಾಗಕ್ಕೆ ರಿಫ್ಲೆಕ್ಸಿಗೆ ಬ್ಲ್ಯಾಕ್ ಹಾಕ್ತಿರೋ
ಅವಾಗ ಆ ಒಂದು ರಿಫ್ಲೆಕ್ಸ್ ಜಾಯಿಂಟ್ ಇಲ್ಲಿ ಬ್ಲಾಡರ್ಗೆ ಹಾಕಿರ್ತೀರಾ, ಇಲ್ಲಿ ಲಂಗ್ಸಿಗೆ ಹಾಕಿರ್ತೀರಾ, ಬಟ್ ಅದು ವರ್ಕ್ ಆಗೋದಲ್ಲಿ ಆ ಆರ್ಗನ್ ಅಲ್ಲಿ ವರ್ಕ್ ಆಗುತ್ತೆ. ಇದನ್ನೇನು ನಾವೇನು ಬಸವ ಅಕಾಡೆಮಿನಿಂದ ಹುಟ್ಟಾಕಿಲ್ಲ. 2000-3000 ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದೀವಿ. ಸೊ ನಾನು ಮಾಡ್ತಿರೋದು ಒಂದು ಅಕ್ಯುಪಂಚರ್, ಅಕ್ಯುಪ್ರೆಷರ್, ರಿಫ್ಲೆಕ್ಸಾಲಜಿ. ಅದಕ್ಕೆ ಮೆಥಡ್ ಆಫ್ ಅಪ್ಲಿಕೇಶನ್ ಕಲರ್ ಥೆರಪಿ, ಸೀಡ್ ಥೆರಪಿ ಮತ್ತೆ ಅಕ್ಯುಪಂಚರ್. ಯಾಕಾಗಿ ನಾನು ಮೊದಲು ಅಕ್ಯುಪಂಚರ್ ಮಾಡ್ತಾ ಇದ್ದೆ, ಬಟ್ ಅಕ್ಯುಪಂಚರ್ ಮಾಡೋದಕ್ಕೆ ಲೀಗಾಲಿಟಿ ಪ್ರಾಬ್ಲಮ್ ಇದೆ. ಯಾರು ಮಾಡ್ಬೋದು ಅಕ್ಯುಪಂಚರ್ ಅಂದರೆ 5 ವರ್ಷ ನ್ಯಾಚುರೋಪತಿ ಓದಿರ್ತಾರಲ್ವ, ಅವ್ರು ಮಾಡ್ತಾರೆ. ನೀವು ಯಾವ್ದಾರು ನ್ಯಾಚುರೋಪತಿ ಸೆಂಟ್ರಿಗೆ ಹೋಗಿದ್ರೆ ಕಾಲಿನ ತುದಿಗೆ ಕೈಯಿನ ತುದಿಗೆ ಸೂಜಿ ಹಾಕಿರ್ತಾರೆ, ಗೊತ್ತಿದೆನಾ? ಅದು ನ್ಯಾಚುರೋಪತಿನಲ್ಲಿ ಸೂಜಿ ಚುಚ್ಚೋದು. ನಾವು ಬಸವ ಅಕಾಡೆಮಿನಲ್ಲಿ ಏನ್ ಮಾಡಿದ್ವಿ, ಅದೇ ಅಕ್ಯುಪಂಚರ್ ಪಾಯಿಂಟ್ನ ಬಾಡಿಗೆ ಚುಚ್ಚಿದಂಗೆ ರಿಫ್ಲೆಕ್ಸಲ್ಲಿ ಇದೆ. ಇದು ಕಾಲು, ಇದು ಕೈಯಲ್ಲೆಲ್ಲ ಚುಚ್ಚೋದೈತಾ, ಅದನ್ನ ಇಲ್ಲೇ ಮಾಡು. ಚುಚ್ಚಬೇಡ. ಚುಚ್ಚಿದ್ರೆ ಡಾಕ್ಟರ್ ಗೌರ್ಮೆಂಟ್ ಬಂದು ಕೇಳ್ತಾರೆ, ಯು ಆರ್ ನಾಟ್ ಎಲಿಜಿಬಲ್. ನೀನೇನಾರು ನ್ಯಾಚುರೋಪತಿ ಡಾಕ್ಟ್ರಾ ಸೂಜಿ ಚುಚ್ಚಕ್ಕೆ, ಅಕ್ಯುಪಂಚರ್ ಮಾಡಕ್ಕೆ? ಇಲ್ಲ ತಾನೆ. ಮತ್ತೇನ್ ಮಾಡ್ಬೋದು? ಅದೇ ಪಾಯಿಂಟನ್ನ ನೀಡಲ್ ಮಾಡೋದು, ಸೂಜಿ ಚುಚ್ಚೋದು ಬದಲಾಗಿ ನಾವೇನು ಕಂಡುಹಿಡಿದಿದ್ದೀವಿ ನಮ್ಮ ಅಕಾಡೆಮಿಯಿಂದ, ಒಂದು ಮೆಂತ್ಯ ಕಾಳು ಇಲ್ಲ ಒಂದು ಪೆಪ್ಪರ್ ಹಾಕಿ ಅಕ್ಯುಪಂಚರ್ ಮಾಡಿದ್ರೆ ಹೇಳ್ತಾರೆ, ಲೈಸೆನ್ಸ್ ಆಯ್ತಾ ನಿನಗೆ ಡಾಕ್ಟ್ರಾ ಅಂತ. ಬಟ್ ನೀನು ಮಾಡ್ತಿರೋದೇನಿಲ್ಲಿ, ಒಂದು ಮೆಂತ್ಯ ಕಾಳು 10 ನಿಮಿಷ ಕಟ್ತಾ ಇದೆಯಾ ಅಷ್ಟೇ, ಇಲ್ಲ ಒಂದು ಕಲರ್ ಒಂದು ಅರ್ಧ ಗಂಟೆ ಆಗ್ತಾ ಇದೆಯಾ, ಅಲ್ಲ 1 ಗಂಟೆ ಆಗ್ತಾ ಇದೆಯಾ. ಓವರಾಲ್ ಆಗಿ ಏನು ಕೊಡ್ತಾ ಇಲ್ಲ. ಇನ್ನೊಂದು, ನಮ್ಮ ಅಕಾಡೆಮಿಯಿಂದ ಯಾರಿಗೂ ಮೆಡಿಸಿನ್ ಬಿಟ್ಟು ಇದನ್ನು ತಗೊಳ್ಳಿ ಅಂತ ಹೇಳ್ತಾನೆ ಇಲ್ಲ. ಮೆಡಿಸಿನ್ ತಗೊಳ್ಳಿ, ನಮ್ಮದು ಮಾಡಿ, ಚೆನ್ನಾಗಾಯ್ತಾ ರಿಪೋರ್ಟ್ ತಗೊಂಡು ಡಾಕ್ಟ್ರ್ ತಗೋಗಿ, ಅವರೇ ಮೆಡಿಸಿನ್ ಕಡಿಮೆ ಮಾಡ್ತಾರೆ. ಓಕೆ. ಸೊ ಇವತ್ತು ಕರ್ನಾಟಕದಾದ್ಯಂತ ಲಕ್ಷ ಜನ ನಮ್ಮ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಿದ್ದಾರೆ, ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ, ಅದರಿಂದ ವಾಸಿ ಆಗ್ತಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅದು ಸುಮ್ಮನೆ ಮಾತಾಗಿ ಉಳಿದಿಲ್ಲ, ವಿಡಿಯೋ ಆಗಿ ಉಳಿದಿಲ್ಲ, ಅದರಿಂದ ಜನ ವಾಸಿ ಆಗ್ತಿದ್ದಾರೆ. ಸೊ ಹಾಗಾಗಿ ತುಂಬ ಜನ ಕೇಳ್ತಿದ್ದಾರೆ, ಏನಾದರೂ ಆಂಬುಮ್ ಬುಷ್ ಮಾಡ್ತಾ ಇದ್ದೀರಾ, ಜನಕ್ಕೆ ಏನಾದರೂ ಮೋಸ ಮಾಡ್ತಾ ಇದ್ದೀರಾ, ಓಕೆ, ದುಡ್ಡು ಮಾಡ್ತಾ ಇದ್ದೀರಾ? ಓಕೆ, ಯಾವುದೂ ಇಲ್ಲ. ಸಂಘ ದುಡ್ಡು ಮಾಡೋದಾದ್ರೆ ನಾ ಈ ವಿದ್ಯೆನ ನಿಮ್ಗೆ ಯಾರಿಗೂ ಹೇಳ್ಕೊಡ್ತಾ ಇದ್ದಿಲ್ಲ, ಇಷ್ಟೊಂದು ವಿಡಿಯೋಸ್ ಬಿಡ್ತಾ ಇದ್ದಿಲ್ಲ. ಸಾವಿರ ಜನ ನನ್ನ ಡೈರೆಕ್ಟ್ ಆಗಿ ಭೇಟಿ ಆಗಿಲ್ಲ, ಅವರು ವಿಡಿಯೋ ನೋಡಿ ವಾಸಿ ಆಗಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ವಿಡಿಯೋ ನೋಡಿ ವಾಸಿ ಆಗಿರೋದು. ಮಾಡೋಣ ಬೇಡ ವಿಡಿಯೋಸ್ನ, ನಿಮಗೆ ಬಿಟ್ಟಿರೋದು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.